ಯಾರ ಮುಖಾಂತರ ನನಗೆ ಗೊತ್ತಾಯ್ತಾ ಇಲ್ಲ ಹೆಂಗೆ ಏನು? ಇಲ್ಲ, ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಕಾರ್ಯಕ್ರಮ ಇದೆ ಅಂತಂದಾಗ ಶಿವರಾತ್ರಿ ಹಬ್ಬದ ದಿನ ಕಲಾವಿದರಿಗೆಲ್ಲ ಅದೊಂದು ಕಾರ್ಯಕ್ರಮ ರಂಜಿಸುವಂಥ ಕಾರ್ಯಕ್ರಮ ಇರ್ತದಲ್ಲ, ಆ ಟೈಮಲ್ಲಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ಈ ಅದ್ದೂರಿ ವೈಭವನ ನೋಡಿ, ಶನೇಶ್ವರ ಸ್ವಾಮಿಯ ಈ ಸನ್ನಿಧಿ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಕಾರ್ಯಕ್ರಮವೂ ಅಷ್ಟೇ ಅದ್ಭುತವಾಗಿ ಸಕ್ಸಸ್ ಆಯಿತು. ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದಷ್ಟು ಏನಾದರೂ ಒಳ್ಳೇದಾದರೆ ಈ ಸನ್ನಿಧಿಗೆ ಬರ್ತೀವಿ ಅಂತ ಅರಸ್ಕೊಂಡಿದ್ದು, ಹಾಗೆ ಬಂದಿದ್ದೀವಿ. ಒಂದೇನೋ ಒಂದು ಖುಷಿ ಆಗ್ತೈತೆ. ವಿಶೇಷವಾದ ದಿನ ಅಂದರೆ ಗುರು ಪೌರ್ಣಮಿ ಅಲ್ವಾ, ಅದೊಂದು ವಿಶೇಷ ನಮಗೆ. ಏನು ಒಳ್ಳೇದಾಯ್ತು, ಏನು ಕೇಳ್ಕೊಂಡ್ರಿ? ಲಾಸ್ಟ್ ಟೈಮ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಿ, ಏನು ಒಳ್ಳೇದಾಯ್ತು ಈಗ ಬಂದಿದ್ದೀನಿ ಅಂತ ಹೇಳಿದಿರಿ? ಈಗ ಏನೇನು ಕೇಳ್ಕೊಂಡಿದ್ದು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ತುಂಬ ಒಳ್ಳೆಯದಾಗಿರುತ್ತೆ. ಇಲ್ಲಿ ಫೇಮಸ್ಸು ಏನಪ್ಪ ಅಂದರೆ ಮಕ್ಕಳಾಗದೇ ಇರೋರು ಯಾರೇ ಇದನ್ನು ಕೂಡ ಇಲ್ಲಿ ಬಂದರೆ ಫೇಮಸ್ಸು, ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಇರ್ಬೋದು ಒಂದು ರೀಸನ್ನು. ಬಟ್ ತುಂಬ ರೀಸನ್ಸ್ಗಳಿದೆ ಲೈಫಲ್ಲಿ ಏನೇನು ಆಯಿತು ಅಂತ. ಒಂದು ವರ್ಷದಲ್ಲಿ ತುಂಬ ಕೆಲಸಗಳಾಗಿದೆ ಇಲ್ಲಿಂದ. ಸೊ ಅದಕ್ಕೋಸ್ಕರನೇ ಇವತ್ತು ಗುರುಪೌರ್ಣಮಿಗೆ ಬಂದಿದ್ದೀವಿ. ಮೇಡಮ್ ಹೇಳಿ, ನೀವೇನು ಬೇಡ್ಕೊಂಡ್ರಿ? ನಾನು ಹೇಳಿದ್ರು ಮಕ್ಕಳು ಕೇಳ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ, ಅವ್ರು ಕೇಳ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಬೇರೆಯವ್ರನ್ನೇ ಕೇಳ್ಕೊಂಡಿದ್ದೆ. ಅಂದರೆ ನಮ್ಮೂರಲ್ಲಿ ಜಮೀನು ಸ್ವಲ್ಪ ತಗದಿತ್ತು, ಹಂಗಾಗಿ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಅದು ಒಳ್ಳೇದಾಯ್ತು. ಒಳ್ಳೇದಾದರೆ ಖಂಡಿತ ಬರ್ತೀನಿ ಅಂದ್ಕೊಂಡಿದ್ದೆ, ಅದಕ್ಕೆ ಮತ್ತೆ ಬಂದಿದ್ದು. ಎಷ್ಟು ಜಮೀನು ತಗೊಂಡ್ರಿ? ಲೆಕ್ಕ ಹಾಕಿಲ್ಲ ನಾನಿಂದ. ಯಾರ ಹತ್ರ ಬಂದು ಏನು ಹೇಳ್ತಿದ್ದೀಯಬ್ಬ? ಜಮೀನು ಅಂತ ಹಾಕ್ತೀರಾ ಕೆಳಗಡೆ? ಒಳ್ಳೇದಾಯ್ತು ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮು ಸಂತೋರ್ ಜೊತೆ ಕಾರ್ಯಕ್ರಮ ಬಂದಿದ್ದೆ, ಶಿವರಾತ್ರಿ ಕಾರ್ಯಕ್ರಮಕ್ಕೆ. ಸೊ ಆದಮೇಲಿಂದ ಈ ಕಡೆ ನಮ್ಮ ಮಂಗಳೂರು ಸೈಡ್, ಹಾಸನ ಸೈಡಿಗೆ ಹೋಗ್ಬೇಕಾದ್ರೆ ಬಂದು ಹೋಗ್ತಿರ್ತೀವಿ ದೇವಸ್ಥಾನಕ್ಕೆ. ನಿಮ್ಮ ಕಡೆ ಅಂದರೆ ಮಂಗಳೂರು ಸೈಡ್ ಎಲ್ಲ ಒಂದಿಷ್ಟು ವಿಶಿಷ್ಟ ಆಚರಣೆಗಳಿರುತ್ತೆ. ಹೌದೌದು. ಈ ಥರದ ಇವೆಂಟ್ಗಳಿಗೆಲ್ಲ ನೀವು ಅಟೆಂಡ್ ಆದಾಗ ಹೇಗೆ ಅನಿಸುತ್ತೆ? ಇಲ್ಲ, ಖುಷಿ ಆಗುತ್ತೆ. ನಮ್ಮ ಕಡೆನೂ ಈ ಥರ ನಡೀತಿರುತ್ತಲ್ವ ಪೂಜೆಗಳು. ಸೊ ನಮ್ಮ ಸುತ್ತಮುತ್ತಲ ಪೂಜೆ ಆದರೂ ಇದು ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಿರ್ತೀವಿ ನಾವು. ನಾನು ಇದೇ ಮೊದಲೇ ಬಾರಿಗೆ ಬರ್ತಾ ಇರೋದು. ಸಾಮಾನ್ಯವಾಗಿ ಪ್ರತಿ ವರ್ಷ ನಾನು ಗುರುಪೂರ್ಣಿಮಾ ಕಾರ್ಯಕ್ರಮ ನಟನಾಗಿದ್ರು ಕೂಡ ಬೇರೆ ಬೇರೆ ಈ ಗುರುಪೂರ್ಣಿಮಾ ಆಗ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ಅದರಲ್ಲಿ ಸ್ವಲ್ಪ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಕಾರ್ಯಕ್ರಮ ಇಲ್ಲ ಆದ್ರೂ ಕೂಡ ನಾನೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಕೊಡ್ತೀನಿ. ಅದು ನನ್ನ ಇದಕ್ಕೆ. ನಮಗೆ ಸಂತೂರಿಂದ ಗೊತ್ತಾಯ್ತು ಇದು ದೇವಸ್ಥಾನ ಇದು ಅಂತ. ಸಾಮಾನ್ಯವಾಗಿ ನನಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಮತ್ತು ಈ ಥರದ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀನಿ ಅಂತ ಅವ್ನಿಗೆ ಗೊತ್ತಿದ್ದು. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದ್ಕೊಂಡಿದ್ದೆ ನಾನು. ಅಷ್ಟರಲ್ಲಿ ಇವ್ನು ಫೋನ್ ಮಾಡ್ದೆ, ಈ ಥರ ಹೋಗ್ತಾ ಇದ್ದೀವಿ ಅಂತ. ನಾನು ಏನೂ ಮರು ಮಾತಾಡದೆ ದೇವ್ರಿಗೆ ಕರ್ಸ್ಕೊಳ್ತು ಬಂದೆ. ಶನೇಶ್ವರ ತುಂಬ ಇಲ್ಲಿ ನೋಡಿದ ತಕ್ಷಣ ಒಂದು ಸ್ಥಳ ಮಹಿಮೆ ಅಂತಾರಲ್ಲ, ಒಂದು ದೇವಸ್ಥಾನಕ್ಕೆ ಬಂದಾಗ ಏನು ಒಬ್ಬ ನಿಜವಾದ ಭಕ್ತರಿಗೆ ಏನು ಹುಟ್ಟುತ್ತೋ ಮನಸ್ಸಲ್ಲಿ, ಏನು ವೈಬ್ರೇಷನ್ ಬರುತ್ತೋ ಅದು ಖಂಡಿತ ಅದು ಆಗುತ್ತೆ. ಇಲ್ಲಿ ಹಂಗೆ ಅನ್ನಿಸುತ್ತೆ. ಬಹುಶಃ ಎಲ್ಲ ದೇವಸ್ಥಾನಗಳಲ್ಲೂ ಅದೊಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಭಾಳ ಆನಂದ ಆಯಿತು. ಮತ್ತೆ ಭೇಟಿ ಕೊಡಬೇಕು ಅಂತ ಅನಿಸುವಂಥ ವಾತಾವರಣ ಇದೆ. ಭಾಳ ಒಂಥರ ಬ್ಲಿಸ್ಫುಲ್ ಅನಿಸ್ತಾ ಇದೆ. ನೀವು ಹೇಳಿ, ಅನ್ಕೊಂಡಿದ್ದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮದುವೆ ಆಗಬೇಕು ಅಂತ ಬೇಡ್ಕೊಂಡ್ರೆ ಏನು ಕತೆ? ನನಗೆ ನೀವು ಇದನ್ನು ಬೇಡ್ದಂಗಿದೆ ಈಗ ಜಸ್ಟ್ ಒಂದು ಟಕ್. ಇಲ್ಲ, ಆ ಥರ ಏನಿಲ್ಲ, ನಾ ಬೇಡೋದೇನಿಲ್ಲ. ದೇವ್ರದ್ದು ಏನು ಕೊಡಬೇಕು ಅಂದ್ಕೊಂಡಿರ್ತಾರೆ 100% ಕೊಟ್ಟೆ ಕೊಡ್ತಾರೆ. ಒಳ್ಳೆ ಹುಡುಗಿ ಸಿಗಲಿ ಅಂತ ಎಲ್ಲ ನಿಮ್ಮ ಆಸೆನ ಹೇಳ್ಬಿಡಿ, ಪರವಾಗಿಲ್ಲ. ಓಕೆ ಅಣ್ಣ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ.